ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಜಿನೀಸ್ ಕಿಚನ್ ಕಾರ್ನರ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ನಿಮ್ಗೆ ಹೇಳ್ಕೊಡ್ತಿರೋಂಥ ರೆಸಿಪಿ ಮೇಥಿ ಪನ್ನೀರ್ ಪಲಾವ್. ತುಂಬ ಕಮ್ಮಿ ಮಸಾಲೆ ಯೂಸ್ ಮಾಡಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಡ್ಬಿಡೋಣ ಬನ್ನಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ದು ಈರುಳ್ಳಿನ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 2 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 200 ಗ್ರಾಮ್ ಆಗುವಷ್ಟು ಪನ್ನೀರ್ ಇದೆ ಇಲ್ಲಿ. ನಾನು ಮಾಡ್ಕೊಳ್ತಿರೋ 2 ಲೋಟ ಅಕ್ಕಿಗೆ ಹೇಳ್ತಾ ಇದ್ದೀನಿ. ಆಮೇಲೆ ಒಂದು ಕಟ್ಟಲ್ಲಿ ಅರ್ಧ ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪು, ಅರ್ಧ ಕಪ್ ಬಟಾಣಿ ನಾನು ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೆ. ಇಷ್ಟೆಲ್ಲ ಒಗ್ಗರಣೆಗೆ. ಇದು ರುಬ್ಬೋದಕ್ಕೆ ಮಸಾಲೆ, ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು 7 ರಿಂದ 8 ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, 1 ಇಂಚು ಚಕ್ಕೆ, ಒಂದು 6 ರಿಂದ 7 ಲವಂಗ. ಇಷ್ಟನ್ನ ರುಬ್ಬೋದಕ್ಕೆ. ಇವಾಗ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಒಂದು ಅರ್ಧ ಕಪ್ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಪಲಾವ್ ಐಟಮ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ, ಅದು ಸ್ವಲ್ಪ ಒಂಚೂರು ಫ್ರೈ ಆಗಲಿ, ತುಂಬ ಸೀದೋಗೋದು ಬೇಡ. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಇದಕ್ಕೆ ಫ್ರೈ ಮಾಡ್ಕೊಳ್ಳೋಣ. ತುಂಬ ಈರುಳ್ಳಿ ಬೆಂದೋಗೋದು ಬೇಡ, ಸ್ವೀಟ್ನೆಸ್ ಬಂದುಬಿಡುತ್ತೆ. ಅದು ಸ್ವಲ್ಪ ಹಾಕೋಣ. ಇದೆಲ್ಲ ಸ್ವಲ್ಪ ಬೇಯೋ ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಂಬಂದ್ಬಿಡೋಣ. ನಾನು ಅವಾಗಲೇ ತೋರಿಸ್ದೆ ಅಲ್ವಾ ಐಟಮ್ಸ್ ಎಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ, ಚಕ್ಕೆ, ಲವಂಗ ಇಷ್ಟನ್ನ ರುಬ್ಕೊಂಬರೋಣ. ನೋಡಿ, ನಾನು ಇಲ್ಲಿ ಪೇಸ್ಟ್ ಮಾಡಿಕೊಂಡೆ. ನಾನು ಪೂರ ಪೇಸ್ಟ್ ಆಗಲಿ, ತರಿ ಆದರೆ ಸ್ವಲ್ಪ ಎದೆ ಉರಿ ಬರೋದು, ಮಸಾಲೆ ಸ್ಮೆಲ್ ಬರೋದು, ಆ ಥರ ಎಲ್ಲ ಆಗಿಬಿಡುತ್ತೆ. ಸೊ ಪೂರ ಪೇಸ್ಟ್ ಆಗಿಬಿಡಲಿ ಅದು. ಇವಾಗ ನಾನಿಲ್ಲಿ ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೆಟೊನೂ ಅಷ್ಟೇ, ತುಂಬ ಜಾಸ್ತಿ ಏನು ಹಾಕೋಬೇಡಿ. ನಾವು ರುಬ್ಬೋದಕ್ಕಿಲ್ಲಿ ಟೊಮೆಟೊ ಎಲ್ಲ ಆ್ಯಡ್ ಮಾಡಿಲ್ಲ. ನೀವು ಇಲ್ಲಿ ಏನು ಹಾಕ್ಕೊತಿರೋ ಟೊಮೆಟೊ ಅಷ್ಟೇ. ಟೊಮೆಟೊನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು, ಇವಾಗ ನಾವು ಅದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕೋಣ. ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊತಾ ಇಲ್ಲ, ಹಾಗೆ ಹಾಕ್ಕೊತಾ ಇದ್ದೀನಿ. ನೀವು ಸ್ವಲ್ಪ ತೊಗೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿದ್ರೆ ಕಹಿ ಬರೋದಿಲ್ಲ. ಮೆಂತ್ಯ ಸೊಪ್ಪು ಕಹಿ ಇರುತ್ತೆ, ಮಕ್ಕಳು ತಿನ್ನಲ್ಲ, ಆ ಥರ ಏನಿಲ್ಲ. ಈ ಥರ ಮಾಡಿಕೊಡಿ, ಮಕ್ಕಳು ಕೂಡ ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಬಟಾಣಿನೂ ಹಾಕ್ಕೊಂಡು, ಸ್ವಲ್ಪ ಅರಿಶಿನ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು, ಉಪ್ಪು ಸಹ ಇವಾಗಲೇ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲ ನೀವು ಆಮೇಲೆ ಆ್ಯಡ್ ಮಾಡ್ಕೊತೀರಾ ಅಂದರೂ ಓಕೆ. ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಡು ಫುಲ್ ಹಸಿ ವಾಸನೆ ಹೋಗೋವರೆಗೂ ಸೊಪ್ಪಿಂದೆಲ್ಲ ಫ್ರೈ ಮಾಡ್ಕೊಳ್ಳಿ. ಅವಾಗ ನಿಮಗೆ ಕಹಿ ಬರೋದಿಲ್ಲ. ಅದು ಒಂಚೂರು ಕಹಿ ಇರೋದಿಲ್ಲ ಫ್ರೆಂಡ್ಸ್. ಆ ಥರ ನೀವು ಮಾಡ್ಕೋಬೋದು. ಇವಾಗ ನಾವು ಇದಕ್ಕೆ ಪನ್ನೀರನ್ನ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ತಿನ್ಬೇಕಾದ್ರೆ ಎಲ್ಲ ಕಡೆನೂ ಬಾಯಿಗೆ ಸಿಗಲಿ ಅಂತ ಅಂದ್ಬಿಟ್ಟು. ದೊಡ್ಡದಾಗಿ ಕ್ಯೂಬ್ಸ್ ಮಾಡಿದ್ರೆ ಅದು ಅಷ್ಟು ಸಿಗೋದಿಲ್ಲ, ಕಮ್ಮಿ ಸಿಕ್ದಂಗೆ ಅನ್ನಿಸ್ಬಿಡುತ್ತೆ. ಅಥವಾ ಅಟ್ಲೀಸ್ಟ್ ಈ ಥರ ಚಿಕ್ಕದಾಗಿ ಹಾಕಿದ್ರೆ ಜಾಸ್ತಿ ಸಿಗುತ್ತೆ ಅನ್ನೋದು ಮೈಂಡಲ್ಲಿರುತ್ತೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ನಾನು ಈ ಥರ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆ ಫುಲ್ ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು ಮಸಾಲೆದು. ಅವಾಗ ನಿಮಗೆ ಚೆನ್ನಾಗಿ ಬರುತ್ತೆ. ಅದು ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು. ಆ ಮೂಮೆಂಟಲ್ಲಿ ನಾನಿಲ್ಲಿ ಅಕ್ಕಿ ನೆನೆಸ್ಕೊಂಡಿದ್ದೀನಿ. ನೀವು ಮುಂಚೆನೇ ನೆನೆಸ್ಕೋಬೋದು, ಇಲ್ಲ ತೊಳೆದು ಹಾಕ್ಕೊಂಡ್ರೂ ಓಕೆ. ನಾನು ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದಾಗಿದೆ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಿದೆ ಅಲ್ಲ, ಈ ಥರ ಆಗಬೇಕಿದು. ಈ ಥರ ಆದರೆ ನಿಮಗೆ ಅದು ಪಲಾವ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಸಿ ಸ್ಮೆಲ್ ಇರೋದಿಲ್ಲ. ಇವಾಗ ನಾನು ಇದಕ್ಕೆ ನೀರು ಹಾಕ್ಕೊತೀನಿ. ನೀರು ನಾನು 2 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ 4 ಲೋಟ ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ. ಈ ಟೈಮಲ್ಲಿ ನೀವು ಉಪ್ಪು ನೋಡ್ಕೊಳ್ಳಿ, ಎಷ್ಟು ಬೇಕು ಏನು ಅಂತ ಅಂದ್ಬಿಟ್ಟು ನೋಡ್ಕೊಂಡು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ನನಗೆ ಸಾಕಾಗಿತ್ತು, ನಾನು ಅದಕ್ಕೆ ಹಾಕ್ಕೊತಾ ಇಲ್ಲ. ಇವಾಗ ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಅಕ್ಕಿ ಹಾಕ್ಕೊತೀನಿ. ಏನಕ್ಕೆ ಈ ಥರ ಮಾಡಬೇಕಂತ ನಾನು ಹಿಂದಿನ ವೀಡಿಯೋಸ್ಗಳಲ್ಲೂ ಹೇಳಿದ್ದೀನಿ. ನೀರು ಫಸ್ಟ್ ಹಾಕಿ ಕುದಿಸ್ಕೊಂಡು ಅಕ್ಕಿ ಹಾಕಿ 2 ಸಲ ಕುದಿಯೋ ಥರ ಮಾಡಿಕೊಂಡ್ರೆ ನಿಮಗೆ ರೈಸ್ ಸಪ್ರೇಟು, ಮಸಾಲೆ ಸಪ್ರೇಟ್ ಆಗೋದಿಲ್ಲ. ಅದಕ್ಕೋಸ್ಕರ ಅಷ್ಟೇ. ನೋಡಿ, ಇವಾಗ ಇಲ್ಲಿ ಅಕ್ಕಿ ಹಾಕಿದ್ಮೇಲೆ ನೀರು ಕುದೀತಾ ಇದೆ. ನಾನಿಲ್ಲಿ ಇವಾಗ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ನ ಕೂಗಿಸ್ಕೊತೀನಿ. 3 ವಿಷಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವೇ ನೋಡ್ತಿದ್ದೀರಾ, ಮಸಾಲೆ ಸಪ್ರೇಟು, ರೈಸ್ ಸಪ್ರೇಟ್ ಇಲ್ಲ, ಅಷ್ಟು ನೀಟಾಗಿ ಹೊಂದ್ಕೊಂಡಿದೆ ಎಲ್ಲದಕ್ಕೂ. ಇವಾಗ ನಾನು ಇದನ್ನು ಕಲಿಸ್ಕೊಂಡು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ. ಬಿಸಿನಲ್ಲಿ ನಿಮಗೆ ಸ್ವಲ್ಪ ಮುದ್ದೆ ಅನ್ನಿಸ್ಬೋದು, ಬಟ್ ತಣ್ಣಗಾದ್ಮೇಲೆ ತುಂಬಾ ಉದ್ರವಾಗಿ ಬರುತ್ತದು, ಅಂಟ್ಕೊಂಡಿರೋದಿಲ್ಲ ರೈಸು. ನೋಡಿ, ಇಲ್ಲೇ ಗೊತ್ತಾಗ್ತಿದೆ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ನೆನ್ನಲ್ಲಿ ಮಾಡಿಕೊಂಡು ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.